ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಈಗಾಗಲೇ ನಾವು ಸೆಕೆಂಡ್ PUC ಕೆಮಿಸ್ಟ್ರಿದು ಮಾಡೆಲ್ ಕ್ವಶನ್ ಪೇಪರ್ 1ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಸೊ ದಿಸ್ ಈಸ್ ಪಾರ್ಟ್ 2 ವಿಡಿಯೋ. ನೀವು ಯಾರಾದ್ರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ವಾಚ್ ಪಾರ್ಟ್ 1 ವಿಡಿಯೋ. ಥರ್ಡ್ ಕ್ವಶನ್, ದ ಕಾಂಪ್ಲೆಕ್ಸ್ ಪ್ಲಾಟಿನಮ್ Cl2 4NH3 Br2 is treated with excess of AgNO3 solution. 2 mole of AgBr is precipitated. The primary and secondary valence of this complex is ಅಂತ ಕೇಳಿದ್ದಾರೆ. ಇಲ್ಲಿ ಪ್ರೈಮರಿ ಸೆಕೆಂಡರಿ ವ್ಯಾಲೆನ್ಸ್ ಹೇಗಾಗುತ್ತೆ? ಪ್ರೈಮರಿ ವ್ಯಾಲೆನ್ಸ್ನ ನಾವು ಕಂಡುಹಿಡಿಯಬಹುದು. ಪ್ರೈಮರಿ ವ್ಯಾಲೆನ್ಸ್ is equals to ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ ಪ್ರೈಮರಿ ವ್ಯಾಲೆನ್ಸ್ ಬಂದ್ಬಿಟ್ಟು. ಅಥವಾ ಇನ್ನು ಇದನ್ನು ಯಾವ ರೀತಿ ಕರಿಬೋದು? ಚಾರ್ಜ್ ಆನ್ ದ ಸೆಂಟ್ರಲ್ ಆಟಮ್ ಅಂತ ಸಹ ಕರಿಬೋದು. ಓಕೆ, ಚಾರ್ಜ್ ಆನ್ ದ ಸೆಂಟ್ರಲ್ ಮೆಟಲ್ ಅಂತ ಸಹ ಇದನ್ನು ಕರಿಬೋದು. ಸೆಕೆಂಡರಿ ವ್ಯಾಲೆನ್ಸ್ ಅಂತ ಅಂದರೆ ಏನು ಬರಿಬೋದು ನಾವು? ಸೆಕೆಂಡರಿ ವ್ಯಾಲೆನ್ಸ್ ಈಸ್ ಈಕ್ವಲ್ಸ್ ಟು ಕೋಆರ್ಡಿನೇಷನ್ ನಂಬರ್. ಓಕೆ, ಕೋಆರ್ಡಿನೇಷನ್ ನಂಬರ್ ಅನ್ನು ಕರಿತೀವಿ. ಅಥವಾ ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಬರಿಬೋದು ಅಂದರೆ ನಂಬರ್ ಆಫ್ ಲಿಗ್ಯಾಂಡ್ ಇಂಟು ಸಿಟಿ, ಇನ್ನು ಈ ರೀತಿನೂ ಕರಿಬೋದು. ಸೊ ಇಲ್ಲಿ ಪ್ರೈಮರಿ ವ್ಯಾಲೆನ್ಸ್ ಅಂದರೆ ಏನಾಗುತ್ತೆ? ಏನು ಕೊಟ್ಟಿದ್ದಾರೆ ನಮಗೆ ಅವರು? PT Cl2 4NH3 Br2 ಅಂತ ಕೊಟ್ಟಿದ್ದಾರೆ. ಸೊ ಈ ಕಾಂಪ್ಲೆಕ್ಸ್ ನಮಗೆ ಪ್ರೈಮರಿ ವ್ಯಾಲೆನ್ಸಿ ಬೇಕಾದರೆ ಏನು ಮಾಡಬೇಕು? ಇಲ್ಲಿ ನಾವು ನಮ್ಮ ಪ್ಲಾಟಿನಮ್ ಏನಿದೆ ಅದನ್ನು ಹಾಗೆ ಇಟ್ಕೊತೀವಿ. ಓಕೆ, ಪ್ಲಸ್ Cl ಎಷ್ಟಿದೆ ನಮಗೆ? 2 ಇದೆ. Cl ಚಾರ್ಜ್ ಏನಾಗುತ್ತೆ ನಮಗೆ? -1 ಆಗುತ್ತೆ. ಓಕೆ, ಹಾಗೆ ಪ್ಲಸ್ ನೆಕ್ಸ್ಟ್ 4 ನಮ್ಮ NH3 ಏನಾಗುತ್ತೆ? ಚಾರ್ಜ್ ಬಂದುಬಿಟ್ಟು 0 ಆಗಿರುತ್ತೆ. ಓಕೆ, ಪ್ಲಸ್ Br ಎಷ್ಟಿದೆ? 2 ಇದೆ. ಅಗೇನ್ Br ಚಾರ್ಜ್ ಬಂದುಬಿಟ್ಟು -1 ಆಗಿರುತ್ತೆ. ಓಕೆ, ಸೊ ಇದಿಷ್ಟು ನಮಗೆ ಇಲ್ಲಿ ಚಾರ್ಜ್ ಏನಿದೆ ಟೋಟಲ್ ಬಂದುಬಿಟ್ಟು 0 ಆಗಿರೋದ್ರಿಂದ ಈಕ್ವಲ್ಸ್ ಟು 0 ಹಾಕ್ಕೊತೀವಿ. ಓಕೆ, ಸೊ ಅಗೇನ್ ಇಲ್ಲಿ ಈ PT ನಾವಿಲ್ಲಿ X ಅಂತ ಕನ್ಸಿಡರ್ ಮಾಡಿದ್ರೆ X ಆಗುತ್ತೆ -2, ಇದು ಬಂದುಬಿಟ್ಟು +0, ಅಗೇನ್ -2 ಈಸ್ ಈಕ್ವಲ್ಸ್ ಟು 0. ನಮಗಿಲ್ಲಿ X ಈಕ್ವಲ್ಸ್ ಟು +4 ಆಗುತ್ತೆ. ಅಂದರೆ ನಮಗಿಲ್ಲಿ ಪ್ರೈಮರಿ ವ್ಯಾಲೆನ್ಸ್ ದಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ಈಸ್ +4. ಓಕೆ, ಆದ್ದರಿಂದ ನೀವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೋಡಿ ಆಪ್ಷನ್ ಎಲ್ಲದರಲ್ಲೂ 4 ಎಲ್ಲಿದೆ? ಕೇವಲ C-ನಲ್ಲಿದೆ. ಇಲ್ಲಿ ಡೈರೆಕ್ಟಾಗಿ ನೀವು ಆಪ್ಷನ್ C ಅಂತನಾದರೂ ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಇಲ್ಲಿ ನಾವು ಸೆಕೆಂಡರಿ ವ್ಯಾಲೆನ್ಸ್ನೂ ಸಹ ಕಂಡುಹಿಡಿಯೋಣ ಹೇಗೆ ಅಂತ ಹೇಳ್ಬಿಟ್ಟು. ನಾನೇನು ಹೇಳಿದೆ? ಕೋಆರ್ಡಿನೇಷನ್ ನಂಬರ್ ಆಗಿರುತ್ತೆ ಅಥವಾ ನಂಬರ್ ಆಫ್ ಲಿಗ್ಯಾಂಡ್ ಇಂಟು ಡೆನ್ಸಿಟಿ ಅಂತಲೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೊಂದು ಏನು ಟ್ರಿಕ್ ಕೊಟ್ಟಿದ್ದಾರೆ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ? ಈ ಕಾಂಪ್ಲೆಕ್ಸ್ ಬಂದುಬಿಟ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ? ಈ ಕಾಂಪ್ಲೆಕ್ಸ್ ಬಂದುಬಿಟ್ಟು ಎಕ್ಸಸ್ AgNO3 ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಟ್ರೀಟ್ ಮಾಡಿದ್ಮೇಲೆ ಅಲ್ಲೇನಾಗುತ್ತೆ ನಮಗೆ 2 ಮೋಲ್ AgBr ನಮಗೆ ಪ್ರಿಸಿಪಿಟೇಟ್ ಆಗ್ತಿದೆ ಅಂತ. ಓಕೆ, ಅಂದರೆ ಇಲ್ಲಿ ಏನಾಗ್ತಿದೆ ಎಕ್ಸಾಕ್ಟ್? PT Cl2 4NH3 Br2 ಇಲ್ಲಿ ನಮಗೆ ಇದು AgNO3 ಜೊತೆ ನಮಗಿದು ರಿಯಾಕ್ಟ್ ಆಗ್ತಿದೆ, ಎಕ್ಸಸ್ AgNO3 ಜೊತೆ. ಓಕೆ, ರಿಯಾಕ್ಟ್ ಆಗಿಬಿಟ್ಟು ಏನಾಗುತ್ತೆ ನಮಗೆ? AgBr ಸಿಗ್ತಿದೆ. ಓಕೆ, ಅಂದರೆ ನಮಗೆ ಈ Ag ಈ Br ಓಕೆ ರಿಯಾಕ್ಟ್ ಆಗಿಬಿಟ್ಟು ಏನಾಗ್ತಿದೆ? AgBr ನಮಗೆ ಸಿಗ್ತಿದೆ. 2 ಮೋಲ್ ಏನಕ್ಕೆ ನಮಗೆ AgBr ಸಿಗ್ತಿದೆ ಅಂದರೆ ಇಲ್ಲಿ ನಮಗೆ 2 Br ಇರೋದ್ರಿಂದ ನಮಗಿಲ್ಲಿ 2 Br ಹಾಗೆ ನಮಗೆ 2 Ag ನಮಗೆ ರಿಯಾಕ್ಟ್ ಆಗಿ ಫಾರ್ಮ್ ಆಗಿರುತ್ತೆ. ಇದು ಎಕ್ಸಾಕ್ಟ್ ಕಾಂಪ್ಲೆಕ್ಸ್ ಹೇಗಿರುತ್ತೆ ನಮಗೆ? PTNH3 4 ಟೈಮ್ಸ್ Cl2 Br2 ಇರುತ್ತೆ. ಸೊ ಈ Br2 ನಮಗೆ ಇದ್ರ ಜೊತೆ ಅಟ್ಯಾಚ್ ಆಗಿರಲ್ಲ. ಓಕೆ, ಈ ಸೆಂಟ್ರಲ್ ಮೆಟಲ್ ನಮಗೆ ಈ Br2 ನಮಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರಲಿಲ್ಲ. ಆದ್ದರಿಂದನೇ ನಮಗಿದು Ag ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು AgBr ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾವು ಈ ಕಾಂಪ್ಲೆಕ್ಸಿಗೆ ನಾವು ಕೋಆರ್ಡಿನೇಷನ್ ನಂಬರ್ನ ಕಂಡುಹಿಡಿಬೇಕು. ಅದೇ ನಮಗೆ ಸೆಕೆಂಡರಿ ವ್ಯಾಲೆನ್ಸ್ ಆಗಿರುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು ಹೇಳಿದೆ ನಾನಿಲ್ಲಿ? ನಂಬರ್ ಆಫ್ ಲಿಗ್ಯಾಂಡ್ ಇಂಟು ಡೆನ್ಸಿಟಿ ಅಂತ ಹೇಳಿದೆ. ಓಕೆ, ಸೊ ಕೋಆರ್ಡಿನೇಷನ್ ನಂಬರ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಲಿಗ್ಯಾಂಡ್. ಈ ಇಷ್ಟರಲ್ಲಿ ನಂಬರ್ ಆಫ್ ಲಿಗ್ಯಾಂಡ್ ಎಷ್ಟಿದೆ? ಇಲ್ಲಿ ನಂಬರ್ ಆಫ್ ಲಿಗ್ಯಾಂಡ್ ಅಂದರೆ ಯಾವುದಾಗುತ್ತೆ? ಒಂದು NH3 ಆಗುತ್ತೆ, ಇನ್ನೊಂದು Cl2 ಆಗುತ್ತೆ. ಓಕೆ, ನಮಗೆ NH3 ಕನ್ಸಿಡರ್ ಮಾಡಿದರೆ ಎಷ್ಟು ಲಿಗ್ಯಾಂಡ್ಸ್ ಇದೆ? ನಂಬರ್ ಆಫ್ ಲಿಗ್ಯಾಂಡ್ಸ್
4 ಲಿಗ್ಯಾಂಡ್ಸ್ ಇದೆ. ಓಕೆ, NH3ದು ಡೆನ್ಸಿಟಿ ಏನಾಗುತ್ತೆ ನಮಗೆ 1 ಆಗಿರುತ್ತೆ. ಓಕೆ, ಪ್ಲಸ್ ನೆಕ್ಸ್ಟ್ ಯಾವುದು Cl2. Cl ಎಷ್ಟಿದೆ 2 ಇದೆ. ಹಾಗೆ ಡೆನ್ಸಿಟಿ ಬಂದುಬಿಟ್ಟು Clದು ಸಹ 1 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೋಆರ್ಡಿನೇಷನ್ ನಂಬರ್ ಬಂದುಬಿಟ್ಟು 6 ಆಗುತ್ತೆ. ಅಂದರೆ ನಮಗಿಲ್ಲಿ ಸೆಕೆಂಡರಿ ವೆಲೆನ್ಸ್ ಏನಿರುತ್ತೆ ಅದು ಬಂದುಬಿಟ್ಟು 6 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ದಟ್ ಈಸ್ ಪ್ರೈಮರಿ ವೆಲೆನ್ಸ್ ಬಂದುಬಿಟ್ಟು 4 ಹಾಗೆ ಸೆಕೆಂಡರಿ ವೆಲೆನ್ಸ್ ಬಂದುಬಿಟ್ಟು 6 ಆಗಿರುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ಮೆಂಟ್ 1, ಆ್ಯನ್ ಆಂಟಿಯೋಮರ್ಸ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಆಫ್ ಈಚ್ ಅದರ್. ಸ್ಟೇಟ್ಮೆಂಟ್ 2, ಎ ರೆಸಿಮಿಕ್ ಮಿಕ್ಸ್ಚರ್ ಶೋಸ್ ಝೀರೋ ಆಪ್ಟಿಕಲ್ ಫಂಕ್ಷನ್. ಈ ಕ್ವಶನ್ಗೆ ಬಂದರೆ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಓಕೆ, ಆದ್ದರಿಂದ ನಮಗೆ ಯಾವುದು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಸ್ಟೇಬಲ್ ಮ್ಯಾಂಗನೀಸ್ ಕಾಂಪೌಂಡ್ ಈಸ್. ಯು ಶುಡ್ ಆಲ್ವೇಸ್ ರಿಮೆಂಬರ್, ಇಲ್ಲಿ ಸ್ಟೆಬಿಲಿಟಿ ಏನಾಗಿರುತ್ತೆ ನಮಗೆ ಯಾವಾಗ್ಲೂ ಆಕ್ಸಿಡೇಷನ್ ಸ್ಟೇಟ್ಗೆ ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ. ಅಂದರೆ ಯಾವುದಾದ್ರೂ ಮೋರ್ ಸ್ಟೇಬಲ್ ಇದ್ದರೆ ಅಲ್ಲಿ ಏನಾಗಿರುತ್ತೆ ನಮಗೆ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಬಂದುಬಿಟ್ಟು ಕಡಿಮೆ ಇರುತ್ತೆ. ಓಕೆ, ಇಲ್ಲಿ ಈ ಪಾಯಿಂಟ್ ನಮಗೆ ಗೊತ್ತಿರಬೇಕು. ಈ ಕಾಂಪೌಂಡ್ಗಳ ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದರೆ ಇಲ್ಲೇನಾಗುತ್ತೆ, ಇಲ್ಲಿ ನಮಗಿದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಇಲ್ಲಿ ನಮಗೆ ಇದು 7 ಆಗುತ್ತೆ, +7 ಆಗಿರುತ್ತೆ ಇಲ್ಲಿ. ಓಕೆ, ಹಾಗೆ ಇಲ್ಲಿ ಏನಾಗಿರುತ್ತೆ ಇದು ಬಂದುಬಿಟ್ಟು +4. ಓಕೆ, ಇಲ್ಲಿ ಬಂದುಬಿಟ್ಟು +4 ಹಾಗೆ ಇದು ಬಂದುಬಿಟ್ಟು +2 ಆಗಿರುತ್ತೆ. ಆದ್ದರಿಂದ ಯಾವುದು ಜಾಸ್ತಿ ಸ್ಟೇಬಲ್ ಬೇಕಂದರೆ ನಮ್ಗೆ ಏನು ಮಾಡಬೇಕು, ಯಾವುದು ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಇದೆ ಅದಕ್ಕೆ ಹೋಗಬೇಕು. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಇರೋದು ಯಾವುದು, ಆಪ್ಷನ್ ಡಿ ದಟ್ ಈಸ್ MnSO4. MnSO4 ಈಸ್ ಮೋಸ್ಟ್ ಸ್ಟೇಬಲ್ ಮ್ಯಾಂಗನೀಸ್ ಕಾಂಪೌಂಡ್.